ಹಾಯ್ ಫ್ರೆಂಡ್ಸ್, ತುಂಬ ಜನರು ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದೀರಿ, ನಿಮ್ಮ ಒಂದು 1:5 ಲಿಸ್ಟಿನಲ್ಲಿ ಹೆಸರು ಬರುತ್ತದೆ ಅಥವಾ ಇಲ್ಲ ಅಂತ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಸೊ ಈಗ ನಾನು ತಿಳಿಸಿಕೊಡುತ್ತೇನೆ, ನಿಮಗೆ ಯಾವ ರೀತಿ ಸ್ವಲ್ಪ ಐಡಿಯಾ ಬರುತ್ತದೆ. ಯಾಕಂದರೆ ಅವರು ಆಲ್ರೆಡಿ ಡಿಸ್ಟಿಕ್ ವೈಸ್, ಅದೇ ರೀತಿ ಕನ್ನಡ ಮಾಧ್ಯಮ, ಗ್ರಾಮೀಣ, ಅದೇ ರೀತಿ ರಿಸರ್ವೇಷನ್ ಯಾವ ರೀತಿ ಇದೆ ಅದು ಎಲ್ಲದೂ ಡಿಟೇಲ್ ಆಗಿ ಹಾಕಿದ್ದಾರೆ, ಫಲಿತಾಂಶ ಪ್ರಕಟಣೆ ಮಾಡಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಈಗ ನಾವು ವಿಜಯನಗರ ತೆಗೆದುಕೊಳ್ಳುವ ಫ್ರೆಂಡ್ಸ್. ಇದು ವಿಜಯನಗರ ಡಿಸ್ಟಿಕ್ ಆಗಿದೆ. ಸೊ ಇಲ್ಲಿ ಅವರು ಕ್ಯಾಟಗಿರಿ ಹಾಕಿದ್ದಾರೆ. ಮೊದಲು ನೀವು ಕ್ಯಾಟಗಿರಿ ನೋಡಬೇಕು. ಈಗ ಇವರದು ಸಿದ್ದೇಶ್ ಅಂತ, ಇವ್ರದ್ದು ಮೇಲ್ ಕ್ಯಾಂಡಿಡೇಟ್ಸ್. ಅವರ ಕ್ಯಾಟಗಿರಿ 3B ಆಗಿದೆ. ರೂರಲ್ ಎಸ್ ಇದೆ, ಕನ್ನಡ ಮೀಡಿಯಮ್ ಎಸ್ ಇದೆ, ಆಮೇಲೆ ಕನ್ನಡ ಮೀಡಿಯಮ್ ಕೂಡ ಇದೆ, ರೂರಲ್ ಕೂಡ ಇದೆ ಫ್ರೆಂಡ್ಸ್. ಸೊ ಇವ್ರದ್ದು 74.5 ಆಗಿದೆ. ಸೊ ಈಗ ನಾವು ವಿಜಯನಗರ ಡಿಸ್ಟಿಕ್ನಲ್ಲಿ 3B ಎಷ್ಟು ಪೋಸ್ಟ್ ಇದೆ ಅಂತ ನಾವು ಚೆಕ್ ಮಾಡಬೇಕು. ಸೊ ನಾವು KA ವೆಬ್ಸೈಟಿಗೆ ಹೋಗಬೇಕು. KA ವೆಬ್ಸೈಟಿಗೆ ಹೋಗಿ ನಾವು ಇಲ್ಲಿ ಅವರು ಯಾವೆಲ್ಲ ರೀತಿಯ ಒಂದು ಹುದ್ದೆಗಳ ವರ್ಗೀಕರಣ ಯಾವ ರೀತಿ ಮಾಡಿದ್ದಾರೆ ಅಂತ ಅದನ್ನು ನಾವು ಮೊದಲು ನೋಡಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ವರ್ಗೀಕರಣ ಇಂತೆ ಇದೆ ಅಲ್ಲ, ಅದನ್ನು ನಾವು ನೋಡಬೇಕು. ಸೊ ಇಲ್ಲಿ ನೋಡಿ, ಬೇರೆ ಬೇರೆ ಡಿಸ್ಟಿಕ್ ಕೊಟ್ಟಿದ್ದಾರೆ. ಬೆಂಗಳೂರು ನಗರದಲ್ಲಿ ಎಷ್ಟು ವೇಕೆನ್ಸಿ ಖಾಲಿ ಇದೆ, 114. ಅದೇ ರೀತಿ ಇಲ್ಲಿ ಮಹಿಳೆಯರಿಗೆ 38. ಈ ರೀತಿ ನಾವು ಎಲ್ಲದೂ ಕೂಡ 1 by 1. ನೆಕ್ಸ್ಟ್ ನೋಡಿ ಕಲಬುರಗಿ ನಗರ. ಈ ರೀತಿ ಈಗ ನಾನು ವಿಜಯನಗರ ತೋರಿಸುತ್ತೇನೆ, ಒಂದು ನಿಮಿಷ. ಇದು ನೋಡಿ, ಬೀದರ್ ಜಿಲ್ಲೆ ಇದೆ. ನೆಕ್ಸ್ಟ್ ಕೊಪ್ಪಳ, ಇಲ್ಲಿ ಕೂಡ ಎಷ್ಟು ವೇಕೆನ್ಸಿ ಇದೆ ಅಂತ. ಆಮೇಲೆ ಬಳ್ಳಾರಿ. ನೋಡಿ, ನಾನು ವಿಜಯನಗರ ಜಿಲ್ಲೆ, ವಿಜಯನಗರದ್ದು 3B ಅವ್ರದ್ದು ಒಂದು ಹೈಯೆಸ್ಟ್ ಇದೆ. ಸೊ ನಾವು ಈಗ ಅವರು ಪುರುಷರು. ಸೊ ಇಲ್ಲಿ ಇದು ಒಂದು ಪುರುಷರ, ಇಲ್ಲಿ ನೋಡಿ ರೆಗ್ಯುಲರ್ ಪುರುಷರದ್ದು ಓನ್ಲಿ 15 ಇಲ್ಲಿ ಸೀಟ್ ಅಂದರೆ ಹುದ್ದೆ ಖಾಲಿ ಇದೆ. ಮಹಿಳೆಯರದು 5 ಹುದ್ದೆ. ಸೊ ಇಲ್ಲಿ 15 ಹುದ್ದೆ ಖಾಲಿ ಇದೆ. ಸೊ 3B ಅವರದ್ದು ಕ್ಯಾಟಗಿರಿ 3B ಆದ್ದರಿಂದ ನಾವು 3B ನೋಡಿದ್ದು. 3B ನೋಡಿ ಫ್ರೆಂಡ್ಸ್, ಓನ್ಲಿ 3Bಯಲ್ಲಿ ಎಷ್ಟು ಇದೆ, ಕೇವಲ ಒಂದೇ ಪೋಸ್ಟ್ ಇದೆ ಫ್ರೆಂಡ್ಸ್. ನೋಡಿ 3B ಒಂದು, ಇತರರು ಒಂದು, ಗ್ರಾಮೀಣ ಕೂಡ ಇಲ್ಲ, ಮಾಜಿ ಸೈನಿಕರು ಕೂಡ ಇಲ್ಲ. ಓನ್ಲಿ 1 ಪೋಸ್ಟ್ ಅಷ್ಟೇ ಇದೆ ಫ್ರೆಂಡ್ಸ್, ನೀವು ಇಲ್ಲಿ ನೋಡಬಹುದು. ಸೊ ಈಗ ನೋಡಿ, ಒಂದು ಅವರಿಗೆ ಬೇಕಾದ ಪೋಸ್ಟ್ ಸಂಖ್ಯೆ ಎಷ್ಟು, 1. ಸೊ 1:5 ಅಂದರೆ ಅವರಿಗೆ ಬೇಕಾಗುವ ಅಭ್ಯರ್ಥಿ ಕ್ಯಾಂಡಿಡೇಟ್ಸ್ ಒಬ್ಬರೇ. ಅವರು 5 ಜನರ ಒಂದು ಫಿಸಿಕಲ್ ಮಾಡುತ್ತಾರೆ ಫ್ರೆಂಡ್ಸ್. ಈ ರೀತಿಯಾಗಿ ನಿಮಗೆ 1:5 ಲಿಸ್ಟ್ ಅವರು ಮಾಡುತ್ತಾರೆ ಫ್ರೆಂಡ್ಸ್. ಆಮೇಲೆ ಅವರು ಗ್ರಾಮೀಣ ಅದು ರಿಸರ್ವೇಷನ್ ಕೂಡ ನೀಡುತ್ತಾರೆ. ಬಟ್ ಇಲ್ಲಿ ಸಾಮಾನ್ಯ ಅಂತಲೇ ಹೇಳಬಹುದು. ಗ್ರಾಮೀಣ ಮಾಜಿ ಸೈನಿಕರು ಎಲ್ಲದು ಬಂತು, ಅದರಲ್ಲಿ ಯಾವುದೂ ಇಲ್ಲ. ಸೊ 3Bಯಲ್ಲಿ ಓನ್ಲಿ 1 ಪೋಸ್ಟ್ ಇದೆ. ಸೊ ರಾಯಚೂರಿನಲ್ಲಿ ಯಾರು ಒಂದು ಹೈಯೆಸ್ಟ್ 5 ಜನರ ಒಂದು ವಿಜಯನಗರದಲ್ಲಿ ಹೈಯೆಸ್ಟ್ ಯಾರ ಒಂದು ಪರ್ಸೆಂಟೇಜ್ ಇದೆ, ಟಾಪ್ 5, ಅವರನ್ನಷ್ಟೇ ಫಿಸಿಕಲಿಗೆ ಕರೆಯುತ್ತಾರೆ. ಸೊ ಈ ರೀತಿಯಾಗಿ ಅವರು ಲಿಸ್ಟನ್ನು ಮೊದಲು ಎಷ್ಟು ಹುದ್ದೆ ಇದೆ ಅಂತ ನೋಡಿ, ಅದೇ ರೀತಿ ರಿಸರ್ವೇಷನ್ ಕೂಡ ನೋಡುತ್ತಾರೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಆಮೇಲೆ ಅವರು 1:5 ಲಿಸ್ಟ್ ಕರೆಯುತ್ತಾರೆ. ಸೊ ತುಂಬ ಜನರು ಕಮೆಂಟ್ ಮಾಡಿದರು ಫ್ರೆಂಡ್ಸ್, ಯಾಕಂದರೆ ತುಂಬ ಬೇರೆ ಬೇರೆ ಡಿಸ್ಟಿಕ್ ಇದ್ದ ಕಾರಣ
ಇದು ಡಿಸ್ಟಿಕ್ ವೈಸ್ ಒಂದು ಕಟ್ ಆಫ್ ನಿಲ್ಲುತ್ತದೆ, ಎಲ್ಲರಿಗೂ ಗೊತ್ತು. ಸೊ ಅದರ ಸಲುವಾಗಿ ಬೇರೆ ಬೇರೆ ಡಿಸ್ಟಿಕ್ನಲ್ಲಿ ಬೇರೆ ಬೇರೆ ಕಟ್ ಆಫ್ ನಿಲ್ಲುತ್ತದೆ. ಆ ಒಂದು ಡಿಸ್ಟಿಕ್ನಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತ ಮೊದಲು ನೋಡಿ. ಸೊ ಅವರಿಗೆ ಬೇಕಾಗುವ ಹುದ್ದೆಗಳ ಸಂಖ್ಯೆ 1 ಆಗಿದ್ದರೆ ಅವರು 5 ಜನನ್ನು ಕರೆಯುತ್ತಾರೆ, 2 ಇದ್ದರೆ 10 ಜನ. ಸೊ ಈ ರೀತಿಯಾಗಿ ನೀವು ಕೂಡ ನಿಮ್ಮ ಒಂದು ಯಾವುದು ಡಿಸ್ಟಿಕ್, ಆ ರೀತಿಯಾಗಿ ಡಿಸ್ಟಿಕ್ ಯಾವುದು ಅದನ್ನು ನೋಡಿ. ಆಮೇಲೆ ಇಲ್ಲಿ ಒಂದು ಹುದ್ದೆಗಳ ವರ್ಗೀಕರಣ, ಈ ಒಂದು ಲಿಸ್ಟನ್ನು ನೋಡಿ. ಸೊ ಆ ಒಂದು ಹುದ್ದೆಗಳ ವರ್ಗೀಕರಣದಲ್ಲಿ ಎಷ್ಟು ಪೋಸ್ಟನ್ನು ಕರೆದಿದ್ದಾರೆ ನೋಡಿ. ಆಮೇಲೆ ನಿಮ್ಮ ಒಂದು ಫಲಿತಾಂಶ ಪ್ರಕಟಣೆಯಲ್ಲಿ ನಿಮ್ಮ ಒಂದು ರ್ಯಾಂಕಿಂಗ್ ನೀವು ನೋಡಿ. ನಿಮಗೆ ಆಮೇಲೆ ಸ್ವಲ್ಪ ಐಡಿಯಾ ಬರುತ್ತದೆ, ಯಾಕಂದರೆ ಅವರು ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಎಲ್ಲದೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಅಲ್ಲಿಂದ ನೀವು ಈಸಿಯಾಗಿ ನೀವು 1:5 ಲಿಸ್ಟಿನಲ್ಲಿ ಹೆಸರು ಬರಬಹುದು ಇಲ್ಲ ಅಂತ ನೀವು ನೋಡಬಹುದು ಫ್ರೆಂಡ್ಸ್. ಯಾಕಂದರೆ ಎಲ್ಲರ ಒಂದು ಲಿಸ್ಟ್ ನೋಡುತ್ತಾ ಹೋದರೆ ತುಂಬ ಇದೆ, ಬೇರೆ ಬೇರೆ ಡಿಸ್ಟ್ರಿಕ್ನಲ್ಲಿ ಬೇರೆ ಬೇರೆ ಕಟ್ ಆಫ್ ಇದ್ದ ಕಾರಣ. ಸೊ ಏನಾದರೂ ಇದರ ಬಗ್ಗೆ ಡೌಟ್ ಇದ್ದರೆ ನೀವು ನಿಮ್ಮ ಒಂದು ಕಮೆಂಟ್ನಲ್ಲಿ ನೀವು ನಿಮ್ಮ ಒಂದು ಡಿಟೇಲ್ ಹಾಕಿ, ಯಾವ ಒಂದು ಡಿಸ್ಟಿಕ್ ಮತ್ತು ಎಷ್ಟು ರ್ಯಾಂಕಿ, ನಿಮ್ಮ ಒಂದು ಸ್ಕೋರ್ ಹಾಕಿ ಮತ್ತು ಮೀಸಲಾತಿ ಯಾವುದು ಇದೆ ಅಂತ ಕೂಡ ನೀವು ಮೆನ್ಷನ್ ಮಾಡಿದರೆ, ನಿಮಗೆ ಗೊತ್ತಾಗದೇ ಇದ್ದರೆ ನೀವು ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡುತ್ತೇನೆ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಇದು KK ಅವರದ್ದು ಆಗಿದೆ. ಈ ರೀತಿಯಾಗಿ ನೀವು ಬೇರೆ ಬೇರೆ ನೋಡಿ, ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ವರ್ಗೀಕರಣ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಒಂದು ಹುದ್ದೆಗಳ ವರ್ಗೀಕರಣವನ್ನು ಮೊದಲು ನೋಡಿ. ಆಮೇಲೆ ನಿಮ್ಮ ಒಂದು ಫಲಿತಾಂಶ ನೋಡಲು ಇಲ್ಲಿ ಬರಬೇಕು, ನಿಮಗೆ ಗೊತ್ತಿದೆ ನೋಡಿ, ಹುದ್ದೆಗಳ ಕಾನ್ಸ್ಟೇಬಲ್ ಪರೀಕ್ಷಾ ಅಂಕಗಳ ಪಟ್ಟಿ ಅಂತ ಯಾವ ಒಂದು ಡಿಸ್ಟಿಕ್, ಅದರ ಮೇಲೆ ನೀವು ಫಾರ್ ಬೀದರ್ ಆದರೆ ಬೀದರ್ ಕ್ಲಿಕ್ ಮಾಡಿ ನೀವು ನೋಡಿ ನಿಮ್ಮ ಒಂದು ಫಲಿತಾಂಶವನ್ನು ನೀವು ನೋಡಿ, ಎಷ್ಟು ರ್ಯಾಂಕ್ನಲ್ಲಿ ನೀವು ಇದ್ದೀರಿ ಅಂತ ನೋಡಿ. ಆಮೇಲೆ ಹುದ್ದೆಗಳ ವರ್ಗೀಕರಣಕ್ಕೆ ಹೋಗಿ ಎಷ್ಟು ಪೋಸ್ಟ್ ಖಾಲಿ ಇದೆ ಅಂತ ನೋಡಿ. ನೀವು ಈಸಿಯಾಗಿ 1:5 ಲಿಸ್ಟಿನಲ್ಲಿ ಹೆಸರು ಬರುತ್ತದೆ ಇಲ್ಲ ಅಂತ ಕೂಡ ನೀವು ಕೂಡ ಈಸಿಯಾಗಿ ತಿಳಿದುಕೊಳ್ಳಬಹುದು ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ನೀವು ಕೇಳಬಹುದು. ಅದೇ ರೀತಿ 1-2 ಡೇಸಲ್ಲಿ ಇವತ್ತೇ ಅಥವಾ ನಾಳೆದಲ್ಲಿ 1:5 ಲಿಸ್ಟ್ ಬರುತ್ತದೆ. ಯಾಕಂದರೆ ಆಲ್ರೆಡಿ ದಕ್ಷಿಣ ವಲಯದ ಒಂದು ಲಿಸ್ಟ್ ಅವರು ಹಾಕಿದ್ದಾರೆ, ಯಾವ ಒಂದು ದಿನದಲ್ಲಿ 31ನೇ ತಾರೀಕಿನಿಂದ ಫಿಸಿಕಲ್ ಸ್ಟಾರ್ಟ್ ಆಗುತ್ತದೆ ಅಂತ. ಯಾವ ದಕ್ಷಿಣ ವಲಯದ ಎಲ್ಲ ಒಂದು ಬೇರೆ ಬೇರೆ ಡಿಸ್ಟಿಕ್ನಲ್ಲಿ ಯಾವಾಗ ಫಿಸಿಕಲ್ ಆಗಬಹುದು ಅಂತ ಕೂಡ ಅವರು ಮಾಹಿತಿಯನ್ನು ಆಲ್ರೆಡಿ ನೀಡಿದ್ದಾರೆ. ಸೊ 1-2 ಡೇಸಲ್ಲಿ ನಿಮ್ಮ ಒಂದು 1:5 ಫಿಸಿಕಲ್ ಲಿಸ್ಟ್ ಕೂಡ ಬರುತ್ತದೆ ಫ್ರೆಂಡ್ಸ್. ಯಾರ ಒಂದು ಹೈಯೆಸ್ಟ್ ಸ್ಕೋರ್ ಇದೆ, ಸ್ವಲ್ಪ ಒಳ್ಳೆಯ ಸ್ಕೋರ್ ಇದೆ, ಎಲ್ಲರೂ ಕೂಡ ಫಿಸಿಕಲ್ಲಿಗೆ ಟ್ರೈ ಮಾಡಿ. ನಾನು ಹಿಂದಿನ ವಿಡಿಯೋ ಕೂಡ ಮಾಡಿದ್ದೇನೆ, ಯಾವ ರೀತಿ ಫಿಸಿಕಲ್, ರನ್ನಿಂಗ್, ಲಾಂಗ್ ಜಂಪ್, ಹೈ ಜಂಪ್ ಮತ್ತು ಗುಂಡು ಎಸೆತ ಇದೆ ಅಂತ. ನೀವು ಸ್ವಲ್ಪ ನೋಡಿ, ನಿಮಗೂ ಕೂಡ ಸ್ವಲ್ಪ ಈಸಿ ಆಗುತ್ತದೆ ಫ್ರೆಂಡ್ಸ್.